ಇಟ್ನಾಳ್ ಅವರೇ, ಈಗಿನ ಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಇರಾನ್ ಪ್ರತೀಕಾರದ ಭಾಗವಾಗಿ ನಡೆಸ್ತಿರೋ ದಾಳಿಯನ್ನ ಬಹುಶಃ ಇಸ್ರೇಲ್ ಕೂಡ ನಿರೀಕ್ಷೆ ಮಾಡಿರ್ಲಿಲ್ವೇನೋ ಅಂತಾನೆ ಅನಿಸ್ತಿದೆ. ಅಮೆರಿಕದ ಪೂರ್ಣ ಬೆಂಬಲ ಇದ್ರೂ ಕೂಡ ಇಸ್ರೇಲ್ಗೆ ಯಾಕೆ ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ? ಐರನ್ ಡೋಮ್ ಇರ್ಬೋದು ಅಥವಾ ಬೇರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದೆ, ಅಮೆರಿಕ ಬೆಂಬಲ ಇದೆ, ಆದ್ರೆ ಇರಾನ್ ನನ್ನ ಕಟ್ ಹಾಕುವಲ್ಲಿ ಅಷ್ಟು ಸಫಲವಾದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ 3ನೇ ಮಹಾಯುದ್ಧ ಆರಂಭವಾಗಿ ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿದೆ. ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಐರನ್ ಡೋಮ್ ಆಗ್ಲಿ ಒಂದು ಯಾವ್ದೋ ಡಿಫೆನ್ಸ್ ಸಿಸ್ಟಮ್ ಆಗ್ಲಿ, ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ನಾನು ಹೇಳೋದಂದ್ರೆ 100% ಅನ್ನೋದು ಇಂಜಿನಿಯರಿಂಗ್ ಅಲ್ಲಿ ಇಲ್ವೇ ಇಲ್ಲ. 100% ಎಫಿಷಿಯನ್ಸಿ ಅನ್ನೋದು ಇಲ್ವೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಹಬ್ಬ ಅಂದ್ರೆ ನಮ್ಗೆ ಯಾವುದೇ ಒಂದು ಸಿಸ್ಟಮ್ ತಗೊಳ್ಳಿ, ಡಿಫೆನ್ಸ್ ಸಿಸ್ಟಮ್ ಆಗ್ಲಿ, ಯಾವುದೇ ಮೆಕ್ಯಾನಿಕಲ್ ಸಿಸ್ಟಮ್ ಆಗ್ಲಿ, ಅಥವಾ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಇಫ್ ಯು ಅಚೀವ್ ಅರೌಂಡ್ 65% ಎಫಿಷಿಯನ್ಸಿ, ದಟ್ ಇಸ್ ವೆರಿ ಹೈಲಿ ಕಮೆಂಡಬಲ್ ಅಂತ ನಾವು ಅನ್ಕೊಳ್ತೀವಿ. ಬಟ್ ಎನಿವೇಸ್, ಈ ಐರನ್ ಡೋಮ್ ಇದೆಯಲ್ಲ, ಇಟ್ ಇಸ್ ಇಕೋ ಆಗ್ತದೆ ಇಲ್ಲ, ಐರನ್ ಡೋಮ್ ಅನ್ನೋದು ಇಟ್ ಈಸ್ ಟು ಕೌಂಟರ್ ದ ಮಿಸೈಲ್ಗಳನ್ನ, ಆ ಕಡೆ ಬರೋ ಮಿಸೈಲ್ಗಳನ್ನ ಅಲ್ಲಿ ಆಕಾಶದಲ್ಲೇ ಅವನ್ನ ಎನ್ಕೌಂಟರ್ ಮಾಡಿ ಅಲ್ಲೇ ಅವನ್ನ ಡಿಫ್ಯೂಸ್ ಮಾಡುವಂತ ಸಿಸ್ಟಮ್ ಅದು. ಅದಕ್ಕೊಂದು ಲಿಮಿಟ್ ಇರ್ತದೆ. ಗಂಟೆಗೆ ಇಷ್ಟು ಮಿಸೈಲ್ಗಳು ಬಂದ್ರೆ ನಾನು ಇದು ಹ್ಯಾಂಡಲ್ ಮಾಡಬಲ್ಲದು ಅಂತ ಹೇಳಿ. ಅದನ್ನು ದಾಟಿ ಬಿಟ್ರೆ, ಫಾರ್ ಎಕ್ಸಾಂಪಲ್ ಇರಾನ್ ಈಗ 1000-5000 ಮಿಸೈಲ್ಗಳು ಒಂದೇ ಸರ್ತಿ, ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಾನು, ಒಂದೇ ಸರ್ತಿ ಲಾಂಚ್ ಮಾಡಿದ್ರೆ ಯಾವುದೇ ಐರನ್ ಡೋಮ್ಗೂ ಕೂಡ ಅದನ್ನ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಅದರಲ್ಲಿ ಕನಿಷ್ಠ ಒಂದು 20-30% ಐರನ್ ಡೋಮ್ ಅನ್ನ ಕ್ರಾಸ್ ಮಾಡ್ಕೊಂಡು ಹೋಗೇ ಬಿಡ್ತವೆ. ದಟ್ ಈಸ್ ದ ಟೆಕ್ನಾಲಜಿ ಪಾರ್ಟ್ ಆಫ್ ಇಟ್. ಬಟ್ ಮುಖ್ಯವಾಗಿ ಇಸ್ರೇಲ್ಗೆ ಯಾಕೆ ತಡೆಯೋಕ್ಕಾಗ್ಲಿಲ್ಲ ಹಾಗೆ ಅಂತಂದ್ರೆ, ಇಸ್ರೇಲ್, ಐ ಡೋಂಟ್ ನಾಟ್ ಥಿಂಕ್ ಇಸ್ರೇಲ್ ಬಹುಶಃ ಇರಾನ್ ಪ್ರತಿಕ್ರಿಯೆ ಮಾಡೋದೇ ಇಲ್ವೋ ಅಂತ ಅನ್ಕೊಂಡಿರ್ಲಿಲ್ಲ, ಅನ್ಕೊಳ್ಳೋ ಸಾಧ್ಯನೇ ಇಲ್ಲ. ಮೊಸಾದ್ ಬಹಳ ಜಗತ್ತಿನ ಅತ್ಯಂತ ದಕ್ಷ ಮತ್ತು ಗೂಢಚಾರಿಕೆ ಸಂಸ್ಥೆ ಅದು ಮೊಸಾದ್ಗೆ ಇವೆಲ್ಲ ಮಾಹಿತಿ ಇದ್ದೇ ಇರ್ತದೆ. ಆದ್ರೆ ಏನಾಗಿದೆ ಅಂದ್ರೆ, ಇರಾನ್ ಹೆದರಿ ಬಿಡ್ತದೆ ಅನ್ಕೊಂಡಿದ್ರು ಇಸ್ರೇಲ್. 1-2-3 ಅಟ್ಯಾಕ್ ಆದ್ಮೇಲೆ ಹೆದರ್ತಾರೆ ಅಂತ ಅನ್ಕೊಂಡಿದ್ದು, ಅದು ಆಗಿಲ್ಲ. ಈಗ ಏನಾಗ್ಬಿಟ್ಟಿದೆ, ಲೆಟ್ ಅಸ್ ಕಮ್ ಟು ದ ಬೇಸಿಕ್ಸ್ ಆಫ್ ದ ಹೋಲ್ ಥಿಂಗ್. ಒಂದು ದೇಶದ ಸಾರ್ವಭೌಮತೆಗೆ ಆ ದೇಶ ತನಗೆ ಬೇಕಾದ ಆಯುಧಗಳನ್ನ, ತಂತ್ರಜ್ಞಾನವನ್ನ ರೂಪಿಸಿಕೊಳ್ಳುವುದು ಅದರ ಸಾರ್ವಭೌಮ ಹಕ್ಕು. ಈ ಇರಾನ್ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ಬೇಕಾದ್ರೆ ಅಥವಾ ನ್ಯೂಕ್ಲಿಯರ್ ವೆಪನರಿ ಮಾಡ್ಬೇಕಾದ್ರೆ ಅದು ಅವ್ರ ಹಕ್ಕು. ಅದು ಯು ಕ್ಯಾನಾಟ್ ರೆಫ್ಯೂಸ್ ದಟ್, ಯು ಕ್ಯಾನಾಟ್ ಡಿನೈ ದಟ್. ಆಕ್ಚುಲಿ 2015ರಲ್ಲಿ ಅಮೆರಿಕ ಮತ್ತು ಇರಾನ್ ಒಪ್ಪಂದ ಮಾಡ್ಕೊಳ್ತವೆ. 2015ರಲ್ಲೇನೆ ಒಂದು ಒಪ್ಪಂದ ಆಗಿರ್ತದೆ, ಇರಾನ್ಗೆ ಅಮೆರಿಕನೇ ಅಣು ತಂತ್ರಜ್ಞಾನವನ್ನು ಕೊಡ್ಬೇಕು ಅಂತ ಹೇಳಿ, ಬಾಂಬ್ ಅನ್ನು ಕೂಡ ನಿರ್ಮಿಸಲು ಸಹಾಯ ಮಾಡ್ಬೇಕು ಅಂತ. ಅದು ಟ್ರಂಪ್ ಬಂದಾದ್ಮೇಲೆ ಅದು ರಿವರ್ಸ್ ಆಗ್ತದೆ. ಈ ಸಮಸ್ಯೆ ಏನು ಅಂದ್ರೆ, ಯಾವ ಇರಾನ್ ಈ ಖಮೇನಿ ಒಂದು ಶಿಯಾ ರೆವಲ್ಯೂಷನರಿ, ಇಸ್ಲಾಮಿಸ್ಟ್ ರೆವಲ್ಯೂಷನರಿ ಇರಾನ್ ನಿಯಂತ್ರಣಕ್ಕೆ ಬಂದಾದ್ಮೇಲೆ ಬೇಸಿಕಲಿ ಶಿಯಾಗಳಿಗೆ ಈ ಯಹೂದಿಗಳನ್ನ ಕಂಡ್ರೆ ಆಗೋದಿಲ್ಲ. ಯಾವಾಗ ಇರಾನ್ ಅನ್ನ ಇದೊಂದು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಆಗ್ತದೆ, ಅಲ್ಲಿಯವರೆಗೆ ಅದು ಇಸ್ಲಾಮಿಕ್ ರಿಪಬ್ಲಿಕ್ ಇರೋದಿಲ್ಲ. ಇಸ್ಲಾಮಿಕ್ ಸ್ಟೇಟ್ ಇದ್ರೂ ಕೂಡ ಆಲ್ಮೋಸ್ಟ್ ಲಿಬರಲ್ ಕಂಟ್ರಿ ಅದು 1979 ವರೆಗೂ. ಖಮೇನಿ ಬಂದಾದ್ಮೇಲೆ ಇಟ್ ಬಿಕಮ್ಸ್ ಫಂಡಮೆಂಟಲಿಸ್ಟ್ ಸ್ಟೇಟ್. ಇವರ ಮುಖ್ಯ ಉದ್ದೇಶ ಮೊದಲು ಇರಾನ್ ಜೊತೆಯಲ್ಲಿ, ಇಸ್ರೇಲ್ ಜೊತೆಲಿ ಮಿತ್ರ ಸಂಬಂಧ ಹೊಂದಿದ್ರು ಇವರು ಖಮೇನಿ ಬರೋಕ್ಕಿಂತ ಮುಂಚೆ. ಖಮೇನಿ ಬಂದಾದ್ಮೇಲೆ ಇದು ರಿವರ್ಸ್ ಆಗಿ ಕಂಪ್ಲೀಟ್ಲಿ ಅಲ್ಲಿನ ಪ್ಯಾಲೆಸ್ಟೈನಿಗಳ ಬೆಂಬಲಕ್ಕೆ ನಿಂತ್ಕೊಂಡು ಆ ಪ್ಯಾಲೆಸ್ಟೈನ್ ಹೋರಾಟಕ್ಕೆ ಹಿಜ್ಬುಲ್ಲಾ ಆಗ್ಲಿ ಹಮಾಸ್ ಆಗ್ಲಿ ಫೈನಾನ್ಸ್ ಮಾಡ್ತಾ ಬಂದು ಕೊನೆಗೆ ಇವರು ಅಣುಬಾಂಬ್ ನಿರ್ಮಿಸುವ ಏಕೈಕ ಉದ್ದೇಶ ಏನು ಅಂದ್ರೆ ಇಸ್ರೇಲ್ ಅನ್ನ ತೆಗೆದುಹಾಕುವುದು ಈ ಜಗತ್ತಿಂದ. ಈ ಜಗತ್ತಿನಲ್ಲಿ ಇಸ್ರೇಲ್ ಇರಬಾರ್ದು. ದಿಸ್ ಇಸ್ ದ ಓನ್ಲಿ ಸ್ಟೇಟೆಡ್ ಆಬ್ಜೆಕ್ಟಿವ್ ಆಫ್ ದಿಸ್. ಹಾಗಾದ್ರೆ ಇಸ್ರೇಲ್ ಏನ್ ಮಾಡ್ಬೇಕು ಇದಕ್ಕೆ? ಇಸ್ರೇಲ್ ಇದಕ್ಕೆ ನೀವು ಇದನ್ನ ಅವ್ರ ಮೇಲೆ ಬ್ಯಾನ್ ಹಾಕೋದಕ್ಕೆ ಯುನೈಟೆಡ್ ನೇಷನ್ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದಾವೆ, ಆ ಮೂಲಕ ನೀವು ಕೆಲಸ ಮಾಡಬೇಕು. ನೀವಾಗೆ ಬಾಂಬ್ ಹಾಕಿ, ಈಗ ಮೊನ್ನೆ ನೆತನ್ಯಾಹು ಹೇಳ್ತಾರೆ ಸುಪ್ರೀಂ ಲೀಡರ್ ಖಮೇನಿಯನ್ನ ಮುಗಿಸೋವರೆಗೂ ಇದು ಯುದ್ಧ ನಿಲ್ಲೋದಿಲ್ಲ ಅಂತ. ಆಮೇಲೆ ಟ್ರಂಪ್ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಹೇಳ್ತಾರೆ ಇಲ್ಲ, ಅನ್ಕಂಡೀಷನಲ್ ಸರೆಂಡರ್ ಆಗ್ಬೇಕು ಖಮೇನಿ ಅಂತ. ಉದ್ದೇಶ ಅದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಿನ್ನೆ ಮೊನ್ನೆ ನಿಮ್ಗೆ ನೋಡಿರ್ತೀರಿ ಸುದ್ದಿನಲ್ಲಿ, ಅಸೀಂ ಮುನೀರ್ನ ಕರ್ಕೊಂಡು ಕೂರಿಸಿ ಮಾಡಿ ಅವ್ರ ಜೊತೆ ಡಿನ್ನರ್ ಮೀಟಿಂಗ್ ಕರೆದು, ಯಾವ ಅಸೀಂ ಮುನೀರ್ ಇಲ್ಲಿ ಪಹಲ್ಗಾಮ್ ಅಟ್ಯಾಕ್ ಹಿಂದ್ಗಡೆ ನಿಂತಿದ್ನು ಅವನ್ನ ಕರೆದುಕೊಂಡು ಬಂದು ಅಸೀಂ ಮುನೀರ್ ಹೇಳ್ತಾನೆ,
ಟ್ರಂಪ್ಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡ್ಬೇಕಾಗಿತ್ತು ಇಂಡಿಯಾ ಪಾಕಿಸ್ತಾನ ನಡುವೆ ಸಂಘರ್ಷ ನಿಲ್ಲಿಸಿದ್ದಕ್ಕೆ ಅಂತ ಈ ತರದ ಮಾತುಗಳು ಮಾತಾಡ್ತಾರೆ. ಆಮೇಲೆ ಉದ್ದೇಶ ಏನಿಲ್ಲಿ, ಇಲ್ಲಿ ಟ್ರಂಪ್ ಕೇಳ್ಕೊಂಡಿದ್ದೇನು ವಸೀಂ ಮುನೀರ್ಗೆ, ಪಾಕಿಸ್ತಾನ ಮತ್ತು ಇರಾನ್ ಅಕ್ಕಪಕ್ಕದ ದೇಶಗಳು, ದೇ ಶೇರ್ ಎ ಬಾರ್ಡರ್. Trump wants to use Pakistan air bases, Pakistan facilities to attack Iran in case America enters the war. ಅಮೆರಿಕ ಯುದ್ಧ ಪ್ರವೇಶ ಮಾಡಿದ್ರೆ ಪಾಕಿಸ್ತಾನ ನೆಲದ ಮೇಲೆ ನಿಂತುಕೊಂಡು ಅಲ್ಲಿನ ಸೈನ್ಯ, ಅಲ್ಲಿನ ಎಲ್ಲ ಟೆಕ್ನಾಲಜಿ ಉಪಯೋಗಿಸಿಕೊಂಡು ದೇ ಆರ್ ಟಾಕಿಂಗ್ ಅಬೌಟ್ ಬಂಕರ್ ಬಸ್ಟರ್ ಬಾಂಬ್ಸ್, ಬಂಕರ್ ಗಳನ್ನ ನಾಶ ಮಾಡುವಂತ. ಯಾಕಂದ್ರೆ ಅನೇಕ ಅಣುಸ್ಥಾವರಗಳು, ಅನೇಕ ಅಣುವಿಜ್ಞಾನ ಕೇಂದ್ರಗಳು ಇರಾನ್ದು ಭೂಮಿಯಿಂದ ಭೂಮಿ ಲೆವೆಲ್ ಇಂದ, ಗ್ರೌಂಡ್ ಲೆವೆಲ್ ಇಂದ ಸುಮಾರು 200 ಅಡಿ ಕೆಳಗಡೆ ಇದ್ದಾವೆ, 200-300 ಅಡಿ ಕೆಳಗಡೆ ಇದ್ದಾವೆ. ಸೊ ಆ ಒಂದು ಈ ಪಿಯರ್ಸ್ ಅದನ್ನೊಂದು ತೂರಿಕೊಂಡು ಹೋಗು ನಾಶ ಮಾಡುವಂತ ಬಾಂಬ್ಗಳು ಬೇಕಾಗ್ತದೆ ಅಂತ ಟ್ರಂಪ್ ವಿಚಾರ. ಇದಕ್ಕೆ ಪರ್ಯಾಯವಾಗಿ, ಇದಕ್ಕೆ ಪ್ರತಿಯಾಗಿ ಟ್ರಂಪ್ ಹೇಳಿದ್ದೇನು ವಸೀಂ ಮುನೀರ್ಗೆ, ನಾನ್ ನಿಮ್ಗೆ ಈ ಮಿಲಿಟರಿ ಏಡ್ ಕೊಡ್ತೇನೆ, ನಿಮ್ಗೆ ಧನ ಸಹಾಯ ಮಾಡ್ತೇವೆ, ನೀವು ರಷ್ಯಾ ಮತ್ತು ಚೈನಾ ಜೊತೆ ಗೆಳೆತನ ಮಾಡಬಾರ್ದು. ಈ ಮಿಲಿಟರಿ ಏಡ್ ಆಗ್ಲಿ ಅಥವಾ ಲೇಟೆಸ್ಟ್ ಮಿಲಿಟರಿ ಟೆಕ್ನಾಲಜಿ ಆಗ್ಲಿ ಮತ್ತು ಹಣವನ್ನ ಡಾಲರ್ಗಳನ್ನ ತೆಗೆದುಕೊಂಡು ಪಾಕಿಸ್ತಾನ ಏನ್ ಮಾಡ್ತದೆ, ಪಾಕಿಸ್ತಾನ ಭಯೋತ್ಪಾದನೆ ಮಾತ್ರ ಮಾಡ್ತದೆ. ಆದ್ರೆ ಇಲ್ಲಿ ಈಗ ನೀವು ಜಿಯೋ ಪೊಲಿಟಿಕ್ಸ್ ನೋಡ್ತಾ ಇದ್ರೆ ಎಲ್ರಿಗೂ ಗೊತ್ತಿದೆ ಅಮೆರಿಕ ಇಸ್ರೇಲ್ ಜೊತೆಗೆ ನಿಂತಿದೆ, ಈಗ ನೇರವಾಗಿ ಯುದ್ಧಕ್ಕೂ ಕೂಡ ಸಿದ್ಧವಾಗಿ ನಿಂತಿದೆ. ಈ ಕಡೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷ ಆದ ಸಂದರ್ಭದಲ್ಲಿ ಚೀನಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿತ್ತು. ಅದೇ ಚೀನಾ ಈಗ ಇರಾನ್ ಜೊತೆಗೆ ನಿಲ್ಲೋ ಸಾಧ್ಯತೆ ಇದೆ. ಉತ್ತರ ಕೊರಿಯಾ ಮತ್ತು ಇತರ ಇಸ್ಲಾಮಿಕ್ ಕಂಟ್ರೀಸ್ ಅವರ ಜೊತೆಗೆ ನಿಲ್ಲುವ ಸಾಧ್ಯತೆ ಇದೆ. ಬಂಡುಕೋರ್ ಅವ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ. ರಷ್ಯಾ ಕೂಡ ಅವ್ರ ಜೊತೆಗೆ ನಿಲ್ಲೋ ಸಾಧ್ಯತೆ ಇದೆ. ಹೀಗಿರೋ ಸಂದರ್ಭದಲ್ಲಿ ಅಂದ್ರೆ ಇದು ಮುಂದುವರಿಯತ್ತೆ ಅಥವಾ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಶಾಂತಿ ಮಾತುಕತೆ ಮಾಡ್ತಾರೆ? ಏನ್ ಅನ್ಸುತ್ತೆ ತಮ್ಗೆ ಈ ಜಿಯೋ ಪೊಲಿಟಿಕ್ಸ್ ನೋಡ್ತಾ ಇದ್ದಾರೆ? ಈ ಶಾಂತಿ ಮಾತುಕತೆ ವಿಚಾರದಲ್ಲಿ ಬಹಳ ಸ್ವಾರಸ್ಯಕರ ವಿಚಾರ ಏನಂದ್ರೆ, ವ್ಲಾದಿಮಿರ್ ಪುಟಿನ್ ಹೇಳ್ತಾರೆ, ನಾನು ಇಲ್ಲಿ ಶಾಂತಿ ಮಾತುಕತೆಗೆ, ಶಾಂತಿ ಒಂದು ಇದಕ್ಕೆ ಸಂಧಾನಕ್ಕೆ ನಾನು ಮಧ್ಯಸ್ಥಿಕೆ ವಹಿಸ್ತೇನೆ ಅಂತ ಹೇಳಿ. ಆಕ್ಚುಲಿ ಇರಾನಿನ ಅನೇಕ ಅಣುಸ್ಥಾವರಗಳಲ್ಲಿ ರಷ್ಯಾದ ವಿಜ್ಞಾನಿಗಳು ಕೆಲಸ ಮಾಡ್ತಿದ್ದಾರೆ. ಅನೇಕ ಅಣು ತಂತ್ರಜ್ಞಾನ ರಷ್ಯಾ ಇದಕ್ಕೆ ಇರಾನ್ ಕೊಟ್ಟಿದೆ. ಹಾಗಲ್ಲದೇನೆ ಇದೊಂದು ವಿಚಾರವನ್ನು ಹೊರತುಪಡಿಸಿದ್ರೆ ಇರಾನ್ ಮತ್ತು ಇಂಡಿಯಾ ಸಿವಿಲೈಸೇಷನ್ ರಿಲೇಶನ್ಶಿಪ್ ಇದೆ. ನಮ್ಗೆ ಒಂದು ನಾಗರಿಕತೆ ಮಟ್ಟದಲ್ಲಿ ನಮ್ಗೆ ಒಂದು ರೀತಿಯ ಒಂದು ಬಂಧವೇ ಇದೆ. ಈಗ ಯಾವುದೇ ಒಂದು ಯುದ್ಧ ಮಾಡ್ಬೇಕಾದ್ರೆ, ಯಾವುದೇ ಯುದ್ಧ ಪರಿಸ್ಥಿತಿಯಲ್ಲಿ ವಾಟ್ ಇಸ್ ದ ಎಂಡ್ ಗೇಮ್, ಇದು ಅಂತ್ಯ ಆಗೋದು ಯಾವ ಸ್ವರೂಪದಲ್ಲಿ ಅಂತ್ಯ ಆಗ್ತದೆ ಅಂತ ಒಂದು ಯುದ್ಧ ಮಾಡೋರಿಗೆ ಒಂದು ಐಡಿಯಾ ಇರ್ತದೆ. ಈಗ ಇವ್ರು ಮಾತಾಡೋ ರೀತಿಯನ್ನು ನೋಡಿದ್ರೆ ಇವ್ರ ಎಂಡ್ ಗೇಮ್ ಏನಂದ್ರೆ, ಒಂದು ಖಮೇನಿ ಹೋಗ್ಬೇಕು, ಎರಡು ಇರಾನ್ ಅಲ್ಲಿ ಒಂದು ಪ್ರಜಾಪ್ರಭುತ್ವ ಬರಬೇಕು, ಡೆಮೋಕ್ರೆಟಿಕ್ ಗವರ್ಮೆಂಟ್ ಬರ್ಬೇಕಲ್ಲಿ, ಇಸ್ಲಾಮಿಕ್ ರಿಪಬ್ಲಿಕ್ ತೆಗೆದು ಹಾಕ್ಬೇಕು. ಎರಡನ್ನು ಇಷ್ಟೇ ಉದ್ದೇಶದಿಂದ ಇದು ಶುರು ಮಾಡಿದಾರೆ ಈಗ ಅವರು. ಫಾರ್ ಎಕ್ಸಾಂಪಲ್, ನಾವು ಆಪರೇಷನ್ ಸಿಂಧೂರ ಮಾಡಿದಾಗ ಏನ್ ಮಾಡಿದ್ವಿ ನಾವು, ನಮ್ಮ ಲಿಮಿಟೆಡ್ ಆಬ್ಜೆಕ್ಟಿವ್ ಏನಿತ್ತು, ನಾವು ಪಾಕಿಸ್ತಾನ ಸರ್ವನಾಶ ಮಾಡೋದು ನಮ್ದು ಉದ್ದೇಶ ಇರಲಿಲ್ಲ, ಅಲ್ಲಿನ ಭಯೋತ್ಪಾದನೆ ನೆಲೆಗಳನ್ನ ಮಾತ್ರ ನಾಶ ಮಾಡೋದು. ದಟ್ ವಾಸ್ ದ ಸ್ಟೇಟೆಡ್ ಆಬ್ಜೆಕ್ಟಿವ್. ಹಾಗೆ ಇಲ್ಲಿನೂ ಕೂಡ ಅಲ್ಲಿ ಇರಾನ್ ಅಲ್ಲಿ ಖಮೇನಿ ಇರಬಾರ್ದು ಮತ್ತೆ ಇಸ್ಲಾಮಿಕ್ ರಿಪಬ್ಲಿಕ್ ಇರಬಾರ್ದು, ಅಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ ಬರಬೇಕು. ಹಾಗೆ ಈಜಿಪ್ಟ್ ಅಲ್ಲಿ ಮುಮ್ಮರ್ ಗದ್ದಾಫಿನ ಇದು ಮಾಡಿದ್ರಲ್ಲ ಇವರು, ಒಬ್ಬ ಅಮೆರಿಕ, ಆ ರೀತಿ ಮಾಡ್ಬೋದಾ ಅಂತ ನನಗೊಂದು ಗುಮಾನಿ. ಬಟ್ ಯಾವ್ದೋ ಈಗ ಡೆಮಾಕ್ರಸಿನ ಮರುಸ್ಥಾಪನೆ ಅನ್ನೋದಕ್ಕಿಂತಲೂ ಅದನ್ನ ಅಮೆರಿಕಾದ ನೀತಿಗೆ ಒಂದು ಒಳಗೊಂಡು ಒಂದು ಪಪೆಟ್ ರೀತಿಯಲ್ಲಿ ಕೆಲಸ ಮಾಡುವಂತ ಅಥವಾ ಅವರ ಅಣತಿಗೆ ತಕ್ಕಂತೆ ಅಧಿಕಾರ ನಡೆಸುವಂತ ಒಂದು ವ್ಯಕ್ತಿಯೋ ಅಥವಾ ಏನಾದ್ರು ತಂದು ಇಡಬೇಕು ಅನ್ನೋ ಉದ್ದೇಶ ಹೇಗೆ ಇದು? ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಯಾರಿಗೆ ಯಾರು ಗೆಳೆಯರಲ್ಲ. ಯಾವಾಗ ನನ್ನ ದೇಶದ ಹಿತಾಸಕ್ತಿಗಳು ನಿನ್ನ ದೇಶದ ಹಿತಾಸಕ್ತಿಗಳು ಅಲೈನ್ ಆಗ್ತು, ಅಲ್ಲಿವರೆಗೂ ನಾವು ಗೆಳೆಯರು. ನನ್ನ ದೇಶದ ಹಿತಾಸಕ್ತಿಗೆ ನೀನು ವಿರುದ್ಧ ನಡೆದಾಗ ನನಗೆ ನೀನ್ ಯಾರು ನಾನು ಯಾರು, ಹಿಂಗೆ ಇರ್ತದೆ. ಆದ್ರೆ ಈ ವಿಚಾರದಲ್ಲಿ ಅತ್ಯಂತ ಮೂಡಿ, ಕನ್ನಡದಲ್ಲಿ ಅತ್ಯಂತ ತಿಕ್ಕಲು ದೇಶ ಅಂದ್ರೆ ಅಮೆರಿಕ. ಪ್ರತಿಯೊಂದು ದೇಶವನ್ನ ಯೂಸ್ ಅಂಡ್ ಥ್ರೋ, ಪ್ರತಿಯೊಂದು ದೇಶಗಳು ಇಲ್ಲಿವರೆಗೂ ಈ ಸಂದರ್ಭದವರೆಗೂ ಈ ಪಾಕಿಸ್ತಾನ ಸುತ್ತಲಿದ್ರು, ಚೈನಾ ಬಂದ ತಕ್ಷಣ ಪಾಕಿಸ್ತಾನ ಕೈ ಬಿಟ್ಟು ಮತ್ತೆ ಈಗ ಪಾಕಿಸ್ತಾನ ದೋಸ್ತಿ ಮಾಡ್ಕೊಂಡಿದ್ದಾರೆ. ಯಾವ ಪಾಕಿಸ್ತಾನಕ್ಕೆ ಸಹಾಯ ಕೊಡೋದಕ್ಕೆ ಮಾತಾಡ್ತಿದ್ದಾರೆ ಟ್ರಂಪ್? ಯಾವ ದೇಶದಲ್ಲಿ ಒಸಾಮಾ ಬಿನ್ ಲಾದೆನ್ ಇವರು ಸಿಕ್ಕಿದ್ದ, ಯಾವ ದೇಶದಲ್ಲಿ ತಾಲಿಬಾನಿ ಟ್ರೈನಿಂಗ್ ಫ್ಯಾಸಿಲಿಟೀಸ್ ಇದ್ವು, ಅವ್ರಿಗೆ ಕರೆದು ಕೂರಿಸಿ ಸಹಾಯ ಮಾಡ್ತಾರಂತೆ ಈಗ. ಅಷ್ಟೇ ಅಲ್ಲ,
ಈಗೇನು ಇರಾನ್ ಅಲ್ಲಿ ಏನು ಅಧಿಕಾರ ಹಸ್ತಾಂತರ ಆಗ್ಬೇಕು, ಒಂದು ಪ್ರಜಾಪ್ರಭುತ್ವ, ಅಟ್ ಲೀಸ್ಟ್ ನೋಷನಲ್ ಪ್ರಜಾಪ್ರಭುತ್ವ ಅಂದ್ರೆ ನಾನು ಆ ತರದ ಏನು ಆದರ್ಶವಾದಿ ರೀತಿಯಲ್ಲಿ ಅವರು ಅನ್ಕೊಂಡ ಆ ನಿರೀಕ್ಷೆ ಇಲ್ಲ ನನಗೆ. ದೇ ವಾಂಟ್ ಅ ಗವರ್ಮೆಂಟ್ ದಟ್ ದೇ ಕ್ಯಾನ್ ಕಂಟ್ರೋಲ್. ಅಮೆರಿಕಾಗೆ ಇದೊಂದು ಹ್ಯಾಂಗಪ್ ಇದೆ, ದೊಡ್ಡ ಹ್ಯಾಂಗಪ್ ಇದೆ ಇವರಿಗೆ ಎಲ್ಲ, ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಇದೊಂದು ಆಯಿಲ್ ರಿಚ್ ಕಂಟ್ರಿನಲ್ಲಿ ಈ ಒಂದು ತೈಲ ನಿಕ್ಷೇಪ ಇರುವಂತಹ ದೇಶಗಳನ್ನ ಹಾಗಾದ್ರೂ ಮಾಡಿ ಅವ್ರನ್ನ ನಾನು ಕಂಟ್ರೋಲ್ ಇಟ್ಕೋಬೇಕು, ಇಲ್ಲದೆ ಹೋದ್ರೆ ಎನರ್ಜಿ ರಿಕ್ವೈರ್ಮೆಂಟ್ ಹೋಗ್ಬಿಡ್ತದೆ, ಅದೊಂದು ಅವ್ರಿಗೆ ಮೊದ್ಲಿಂದ ಇದೆ. ಹಾಗೇನೆ ಅನೇಕ ಈ ಅವಾಂತರಗಳು ಬಳಸಕ್ಕೆ ಆದ್ರೆ ಮೊದಲಿಂದ ಇದೆ, ಬಟ್ ಟ್ರಂಪ್ಗೆ ಇನ್ನೂ ಜಾಸ್ತಿನೇ ಇದೆ, ತಾನೇ ಎಲ್ಲದಕ್ಕೂ ಮುಖ್ಯ ಆಗಬೇಕು ಅಂತ. ಆದ್ರೆ ಅಷ್ಟೇ ವೇಗವಾಗಿ ಮತ್ತು ಅಷ್ಟೇ ಕ್ಷಿಪ್ರವಾಗಿ ಈ ಮಧ್ಯಪ್ರಾಚ್ಯದಲ್ಲಿ ಈ ಯುರೋಪಿಯನ್ ಕಂಟ್ರೀಸ್ ಮತ್ತು ಇವರ ಪ್ರಾಬಲ್ಯ, ಇವರ ರಾಜಕೀಯದ ಬಗ್ಗೆ ಅವ್ರಿಗೂ ಒಂದಷ್ಟು ಅರಿವಿದೆ. ಇವರು ಒಳಗೊಳ್ಳಬೇಕೆ ಅವ್ರು ಇಷ್ಟಪಡ್ತಿಲ್ಲ, ಹೊರಗಡೆ ನಿಂತೆ ನಾವೇ ಏನಾದ್ರು ಮಾಡ್ಬೇಕು ಅಂತ ಹೊರಟಿದ್ದಾರೆ. ಈ ಸಂಘರ್ಷ ಅದು ಬರೀ ಇರಾನ್ ಇಸ್ರೇಲ್ ನಿಲ್ಲತ್ತಾ, ಅಥವಾ ಇಸ್ಲಾಮಿಕ್ ಕಂಟ್ರೀಸ್ ವರ್ಸಸ್ ಈ ಕಡೆ ಐರೋಪ್ಯ ಕಷ್ಟ ಇದೆ. ಇಸ್ಲಾಮಿಕ್ ಕಂಟ್ರೀಸ್ ವರ್ಸಸ್ ಅಮೆರಿಕ ಆಗಿದ್ರೆ ಅದು ಸೀನೆ ಬೇರೆ ಇತ್ತು. ಇಲ್ಲಿ ಏನಾಗಿದೆ, ಅನೇಕ ಇಸ್ಲಾಮಿಕ್ ಕಂಟ್ರಿ ದೇಶಗಳಿಗೆ ಕೂಡ ಈ ಖಮೇನಿ ಕಂಡ್ರೆ ಆಗೋದಿಲ್ಲ. ಈ ಇರಾನ್ ಮತ್ತು ಶಿಯಾ ಒಂದು ಸುಪ್ರೀಮಸಿ ಇದೆಯಲ್ಲ, ಈ ಶಿಯಾಗಳ ಒಂದು ಶ್ರೇಷ್ಠತೆ ವ್ಯಸನ ಅವ್ರಿಗೆ ಆಗೋದಿಲ್ಲ. ಅದೇ ಕಾರಣಕ್ಕೆ ತಾನೇ ಸದ್ದಾಂ ಹುಸೇನ್ ಇರಾನ್ ಮೇಲೆ ಯುದ್ಧ ಮಾಡಿದ್ದು. ಇರಾಕ್ ದೊಡ್ಡ ಯುದ್ಧವಾಗಿನೇ ಸದ್ದಾಂ ಹುಸೇನ್ ಹೀರೋ ಆಗ್ತಾನೆ ಇರಾಕ್ ಅಲ್ಲಿ. ಹಾಗೆ ಮತ್ತೆ ಅನೇಕ ದೇಶಗಳು, ಈ ಮಧ್ಯಪ್ರಾಚ್ಯದ ದೇಶಗಳು ಅಮೆರಿಕ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾವೆ. ಹೆಚ್ಚು ಕಡಿಮೆ ಅಮೆರಿಕನೈಸ್ ಆಗ್ಬಿಟ್ಟಿದ್ದಾವೆ ಅವೆಲ್ಲ ದೇಶಗಳು. ಫಾರ್ ಎಕ್ಸಾಂಪಲ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗ್ಲಿ, ಕುವೈತ್ ಆಗ್ಲಿ, ಬಹರೇನ್ ಆಗ್ಲಿ, ಇವು ಹೆಚ್ಚು ಕಡಿಮೆ ಅಮೆರಿಕಗಿಂತ ಹೆಚ್ಚು ಅಮೆರಿಕ ಆಗ್ಬಿಟ್ಟಿದಾವೆ ಅವು. ಹೀಗಾಗಿ ಇಟ್ಸ್ ಡಿಫಿಕಲ್ಟ್. ಅದ್ರ ಜೊತೆಗೇನೆ ಈ ಒಂದು ಆಯಿಲ್ ಟ್ರೇಡಿಂಗ್ ಅಲ್ಲಿ ಡಾಲರ್ ಕರೆನ್ಸಿ ಇನ್ವಾಲ್ವ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಮಧ್ಯಪ್ರಾಚ್ಯ ಅಮೆರಿಕದ ವಿರುದ್ಧ ಅದು ನಿಲ್ಲೋದು ಕಷ್ಟ ಆಗ್ತದೆ. ಆ ಉದ್ದೇಶ ಅಲ್ಲ ಈಗ ಟ್ರಂಪ್ಗಾಗ್ಲಿ ಇಸ್ರೇಲ್ಗಾಗ್ಲಿ. ಇಸ್ರೇಲ್ಗೆ ಅಸ್ತಿತ್ವದ ಪ್ರಶ್ನೆ. ಯಾಕಂದ್ರೆ ಇವ್ರ ಹತ್ರ ಇರಾನ್ಗೆ ಏನಾದ್ರು ನ್ಯೂಕ್ಲಿಯರ್ ಅಣು ಬಾಂಬ್ ಆಗ್ಲಿ ಅದರ ತಂತ್ರಜ್ಞಾನ ಸಿಕ್ಕಿಬಿಟ್ರೆ ಇಸ್ರೇಲ್ ಗ್ಯಾರಂಟಿ ಅಟ್ಯಾಕ್ ಮಾಡ್ತಾರೆ ಅವರು. ಸೊ ಈಗ ಇಸ್ರೇಲ್ ಬದುಕಬೇಕು ಅಂದ್ರೆ ಅಮೆರಿಕ ಸಪೋರ್ಟ್ ಮಾಡ್ತದೆ. ಈಗ ನಮಗೆ ಇದು ಎಲ್ಲ ಒಟ್ಟಾರೆಯಾಗಿ ನೋಡಿ, ಇಲ್ಲಿವರೆಗೂ ಯಾವ ಪ್ರೆಸಿಡೆಂಟ್ ಟ್ರಂಪ್ ಮೈ ಬ್ರದರ್ ಮೋದಿ ಅಂತ ಸಂಬೋಧನೆ ಮಾಡ್ತಿದ್ರು. ಈಗ ನೀನ್ಯಾರೋ ನಾನ್ಯಾರೋ. ಅದೇ ಅಮೆರಿಕ ಇಸ್ರೇಲ್ ಸಪೋರ್ಟ್ ಮಾಡಿ. ಇಸ್ರೇಲ್ ಇಸ್ ಅವರ್ ಫ್ರೆಂಡ್. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಇಸ್ರೇಲ್ ಇಸ್ ಅವರ್ ಫ್ರೆಂಡ್. ಮತ್ತೆ ಇಸ್ರೇಲ್ ಈಗ ಹೇಗೆ ಇನ್ನೊಂದು ವಿಚಿತ್ರ ಸೋಜಿಗದ ವಿಚಾರ, ಯುದ್ಧದ ವಿಚಾರಗಳಲ್ಲಿ ಎಷ್ಟು ಅಸಂಗತ ಅನಿಸುತ್ತೆ ಕೆಲವು ಸತಿ ನನಗಂದ್ರೆ, ಮನುಷ್ಯ ಆತ್ಮಹತ್ಯೆ ಹಾದಿಯಲ್ಲಿ ಇದೆ ಅನ್ಸ್ಬಿಡ್ತದೆ ನನಗೆ. ಇಸ್ರೇಲ್ ಮೊದಲನೇ ಪದವನ್ನು ಹೇಳ್ತಾರೆ ಅವಾಗ ಅಧಿಕಾರ ತಗೊಂಡಾಗ, ಅವರ ಸ್ಟೇಟೆಡ್ ಒಬ್ಜೆಕ್ಟಿವ್ ಇಸ್ಲಾಮಿಸ್ಟ್, ಎಸ್ಪೆಷಲಿ ಇಸ್ಲಾಂ ಸುಪ್ರೀಮಿಸ್ಟ್ ಅಂಡ್ ಪಾಕಿಸ್ತಾನ್ ಡಿಫ್ಯೂಸ್ ಆಗ್ಬೇಕು ಅಂತಾನೆ ಹೇಳ್ತಾರೆ ಅವ್ರನ್ನ. ಅದಕ್ಕೋಸ್ಕರ ಭಾರತದ ಜೊತೆ ಇಷ್ಟು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಅವರು. ಹಾಕಿಕೊಂಡಿದ್ದಾರೆ. ಈಗ ಪಾಕಿಸ್ತಾನ ಸಹಾಯದಿಂದನೇ ಟ್ರಂಪ್ ಇವರಿಗೆ ಸಹಾಯ ಮಾಡ್ತಾರೆ. ಸೊ ದಿಸ್ ಇಸ್ ವೆರಿ ಕ್ರೇಜಿ. ಅದ್ರ ಜೊತೆಗೇನೆ ಯಾವ ಟ್ರಂಪ್ ಮತ್ತು ಯಾವ ಅಮೆರಿಕದ ವಿರುದ್ಧ ಮತ್ತೆ ನೇಟೋ ವಿರುದ್ಧ ತೊಡೆತಟ್ಟಿ ನಿಂತ ಪುಟಿನ್ ಆಗ್ಲಿ, ಅಮೆರಿಕದ ವಿರುದ್ಧ ಟ್ರೇಡ್ ವಾರ್ ಅನ್ನು ಡಿಕ್ಲೇರ್ ಮಾಡಿದಂತ ಪ್ರೆಸಿಡೆಂಟ್ ಜಿ ಆಗ್ಲಿ, ಚೈನಾ ಜಿ ಆಗ್ಲಿ, ಇವ್ರು ಸುಮ್ಮನೆ ಇದ್ದಾರೆ. ಪುಟಿನ್ ಶಾಂತಿ ಮಾತುಕತೆ ಮಾತಾಡ್ತಿದ್ದಾರೆ. ಯಾಕಂದ್ರೆ ಅನೇಕ ದೇಶಗಳಿಗೆ ಚೈನಾ ಮತ್ತು ರಷ್ಯಾ ಎಸ್ಪೆಷಲಿ ದೊಡ್ಡ ದೇಶಗಳಿಗೆ ಇವು ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್, ಇವರು ಯುನೈಟೆಡ್ ನೇಷನ್ ಅಲ್ಲಿ. ಇವರಿಗೆ ಕೂಡ ಖಮೇನಿ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ. ಇವ್ರಿಗೂ ಕೂಡ ಒಂದು ಇಸ್ಲಾಮಿಸ್ಟ್ ರಿಪಬ್ಲಿಕ್ ಆಗೋಬೇಕು. ಯಾಕಂದ್ರೆ ಇಸ್ಲಾಮಿಸ್ಟ್ ಟೆರರಿಸಮ್ ರಷ್ಯಾದಲ್ಲೂ ಆಗಿದೆ, ರಷ್ಯಾದಲ್ಲಿ ತುಂಬಾ ಅಟ್ಯಾಕ್ ಆಗಿದ್ದಾವೆ, ಚೈನಾದಲ್ಲಿ ಆಗಿದೆ. ಇವ್ರಿಗೂ ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ ಬಗ್ಗೆ ಅಷ್ಟು ದೊಡ್ಡ ಆಸಕ್ತಿ ಇಲ್ಲ. ಅಲ್ಲಿ ಸ್ಟ್ರಾಟಜಿಕ್ ಒಂದು ವ್ಯವಹಾರ, ಒಂದು ಎಕನಾಮಿಕ್ ರಿಲೇಷನ್ ಇರಬಹುದು ಇರಾನ್ ಜೊತೆಯಲ್ಲಿ. ಆದ್ರೆ ಇವರು ಕೂಡ ಎಲ್ಲೋ ಒಂದ್ ಕಡೆ ಈ ತರದ ಒಂದು ಧರ್ಮಾಂಧ ಸರ್ವಾಧಿಕಾರ ಬೇಡ ಅನ್ಸಿದೆ. ಅದಕ್ಕೆ ಅವರು ಒಪ್ಪಣೆ ಹೇಳಿಲ್ಲ, ನಾವು ನಿಲ್ತೇವೆ ನಿಮ್ಮ ಪರವಾಗಿ ಅಂತ. ಇರಾನ್ ಜೊತೆ ಪರವಾಗಿ ಹೇಳಿಲ್ಲ, ಶಾಂತಿ ಬಗ್ಗೆ ಮಾತಾಡ್ತಾರೆ. ಇಸ್ರೇಲ್ ಮಾಡಿದ ತಪ್ಪು ಅಷ್ಟೇ. ಎಸ್, ಆದ್ರೆ ಯುದ್ಧದ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಬಲಿಪಶುಗಳಾಗೋದು, ಮೊದಲ ಬಲಿಪಶುಗಳು ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ರು ಆಗ್ತಾರೆ. ಗಾಜಾದಲ್ಲೂ ನಾವು ಅದನ್ನೇ ನೋಡಿದ್ವಿ. ಇಸ್ರೇಲ್ ಕಾರಣಗಳನ್ನ ಏನೇ ಕೊಡ್ಬೋದು, ಆದ್ರೆ ಅಲ್ಲಿ ಮಕ್ಕಳು, ಆಸ್ಪತ್ರೆ ಮೇಲಿನ ದಾಳಿ ಅವೆಲ್ಲವನ್ನ ನೋಡ್ತಿದ್ದಾಗ ಸಾವು ನೋವು ಬಹಳ ಖೇದ ಅಂತ ಅನಿಸ್ತಿತ್ತು. ಈಗ ಇಸ್ರೇಲ್ ನಲ್ಲೂ ಕೂಡ ಅದೇ ಆಗ್ತಾ ಇದೆ, ತಾವು ಗಮನಿಸಿರ್ಬೋದು. ಆಸ್ಪತ್ರೆ ಮೇಲೆ ಇರಾನ್ ದಾಳಿ ಆಗಿದೆ. ಕಾರಣ ಏನೇ ಕೊಡಬಹುದು, ಆದ್ರೆ ಅಲ್ಲೂ ಕೂಡ ಅಮಾಯಕರ ಸಾವು. ಇರಾನ್ ಮೇಲೆ ಇಸ್ರೇಲ್ ದಾಳಿ ಸಂದರ್ಭದಲ್ಲೂ ಅಲ್ಲೂ ಕೂಡ ಸಾಮಾನ್ಯ ನಾಗರಿಕರ ಅಮಾಯಕರ ಸಾವಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು?
ಇದಕ್ಕೆ ಅಮೆರಿಕದಲ್ಲಿ ಒಂದು ಒಳ್ಳೆ ಶಬ್ದ ಕಂಡುಹಿಡಿದ್ಬಿಟ್ಟಿದ್ದಾರೆ ಅವರು, ಕೊಲ್ಯಾಟರಲ್ ಡ್ಯಾಮೇಜ್ ಅಂತ. ಎಷ್ಟು ಶಬ್ದ ನೋಡಿ, ಕೊಲ್ಯಾಟರಲ್ ಡ್ಯಾಮೇಜ್. ಕೊಲ್ಯಾಟರಲ್ ಡ್ಯಾಮೇಜ್ ನಾವು ಏನೋ ಮಾಡ್ತಿರ್ತೇವೆ, ಮಾಡ್ತಾ ಮಾಡ್ತಾ ಸೈಡ್ ಎಫೆಕ್ಟ್ ಅಪ್ಪ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗಿದೆ ಇದೆಲ್ಲ. ಇಸ್ರೇಲ್ ಗೊತ್ತಿಲ್ವೋ, ಇರಾನ್ ನಗರಗಳ ಮೇಲೆ, ಟೆಹರಾನ್ ಸಿಟಿ ಮೇಲೆ ನಾಟ್ ಓನ್ಲಿ ಜಸ್ಟ್ ನ್ಯೂಕ್ಲಿಯರ್ ಫೆಸಿಲಿಟೀಸ್, ಸಿವಿಕ್ ಏನಂತಾರೆ ನಾಗರಿಕ ಪ್ರದೇಶಗಳ ಮೇಲೂ ಕೂಡ ಬಾಂಬ್ ಹಾಕಿದ್ದಾರೆ. ಅಲ್ಲಿ ಜನ ಇಲ್ಲ ಅಂತ ಗೊತ್ತಿಲ್ವಾ? ಮತ್ತೆ ಇರಾನ್ ಗೊತ್ತಿಲ್ವಾ ಆಸ್ಪತ್ರೆ ಮೇಲೆ ಬಾಂಬ್ ಹಾಕ್ತಾ ಇದ್ದೇನೆ ನಾನು ಅಂತ? ಸೊ ದಿಸ್ ಇಸ್ ಇನ್ ವಾರ್ ಅನ್ನೋದು, ಯುದ್ಧ ಅನ್ನೋದು ಒಂದು ವಿಕೃತಿ. ಅಲ್ಲಿ ನೀವು ತರ್ಕವಾಗ್ಲಿ ಮತ್ತು ಮಾನವೀಯತೆ ಆಗ್ಲಿ ಇರೋದಿಲ್ಲ. ಅದೆಲ್ಲ ಮೀರಿದ ಮೇಲೆ ಯುದ್ಧ ಆಗ್ಬೋದು. ಯುದ್ಧದಲ್ಲಿ ಮೊದಲು ಸಾಯೋದು ಮಾನವೀಯತೆನೆ. ಯುದ್ಧ, ವಾರ್ ಇನ್ ಎನಿ ಸಿನಾರಿಯೋ ಇಸ್ ಜಸ್ಟ್ ಬಿಸ್ನೆಸ್. ಡನ್. ಸದ್ಯದ ಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಇದು ಪೂರ್ಣ ಪ್ರಮಾಣದ 3ನೇ ಮಹಾಯುದ್ಧಕ್ಕೆ ಎಡೆ ಮಾಡಿಕೊಡುತ್ತಾ, ಅಥವಾ ನಾವೆಲ್ಲರೂ ಬಯಸ್ತಿರೋ ಹಾಗೆ ಶಾಂತಿ ಮಾತುಕತೆ ಆಗಿ ಒಂದು ಕದನ ವಿರಾಮ ಆಗತ್ತೆ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ತಮ್ಗೆ? ಈ ಯುದ್ಧ ಮುಗಿಸಬೇಕಾದ ಒಂದು ಸಾಮರ್ಥ್ಯ ಮತ್ತು ಅವಕಾಶ ಇರುವುದು 3 ಜನಕ್ಕೆ. ಒಂದು ಖಮೇನಿ, ಇನ್ನೊಂದು ನೆತನ್ಯಾಹು, ಇನ್ನೊಂದು ಟ್ರಂಪ್. ಈಗ ನಾಳೆ ಬೆಳಗ್ಗೆನೆ ಖಮೇನಿಯ ಬೆಳಗ್ಗೆ ಇಲ್ಲಪ್ಪ, ನನಗೆ ನನ್ನ ದೇಶದ ಮೇಲೆ ಇಷ್ಟೆಲ್ಲ ಬಾಂಬ್ಗಳು ಬೀಳೋದು ನೋಡಕ್ ಆಗೋದಿಲ್ಲ, ನನಗೂ ಯಾರ ಮೇಲೆ ದ್ವೇಷ ಇಲ್ಲ, ನಾನು ಯಾರನ್ನು ನಿಮ್ಮ ಮೇಲೆ ನಾನು ಅಟ್ಯಾಕ್ ಮಾಡೋದಿಲ್ಲ, ಅದು ನ್ಯೂಕ್ಲಿಯರ್ ಬಾಂಬ್ ಬರ್ಲಿ ಬರ್ದೇ ಇರ್ಲಿ, ಇಸ್ರೇಲ್ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನು ಇರ್ತಾನೆ ಅಂದ್ಬಿಟ್ರೆ ಯುದ್ಧ ಮುಗಿದೋಯ್ತು. ಅಥವಾ ನೆತನ್ಯಾಹು ಅವ್ರು ಬಾಂಬ್ ಮಾಡಿದ್ರು, ಏನ್ ಮಾಡಿದ್ರು, ನನ್ನ ರಕ್ಷಣೆ ಮಾಡ್ಕೊಳ್ತೀನಿ ನಾನು, ನನ್ನ ಹತ್ರ ಟೆಕ್ನಾಲಜಿ ಇದೆ, ಬೇರೆ ದೇಶದಲ್ಲಿ ಇಲ್ಲೋ ಬಾಂಬು ಯಾವ್ದು ಇರ್ತಾನೆ ಅವ್ನು ಅಂದ್ಬಿಟ್ರೆ ಅದು ಕರೆಕ್ಟ್. ಇಲ್ಲ ಟ್ರಂಪ್ ಈ ಮಧ್ಯ ಪ್ರವೇಶ ಮಾಡಿ ಅಲ್ಲಿನ ಖಮೇನಿ ಸರ್ಕಾರವನ್ನ ತೆಗೆದಾಕಿ ಖಮೇನಿಯನ್ನು ಮುಗಿಸಿ ಅಲ್ಲಿ ಒಂದು ಬೇರೆ ಒಂದು ಸರ್ಕಾರ ಸ್ಥಾಪನೆ ಮಾಡಿದ್ರೆ ದಟ್ಸ್ ಎಂಡ್ ಆಫ್ ಇಟ್. ಈ ಥರ್ಡ್ ವರ್ಲ್ಡ್ ವಾರ್ ಬರಬೇಕಾದ್ರೆ you require more people to enter into war, more countries to enter into the war. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಟ್ರೇಡ್ ಇನ್ವಾಲ್ವ್ ಆಗದೆ ಎಲ್ಲಾ ಕಂಟ್ರೀಸ್ ಇನ್ವಾಲ್ವ್ ಆಗೋದು ಕಷ್ಟನಾ? ಯಾಕೆಂದ್ರೆ ಇಲ್ಲ, ಈಗಿನ ಸಂದರ್ಭದಲ್ಲಿ ಎಸ್ಪೆಷಲಿ ಖಮೇನಿ ಮತ್ತು ಇರಾನ್ ವಿಚಾರದಲ್ಲಿ 3ನೇ ಮಹಾಯುದ್ಧ ಆಗ್ಬೇಕಾದ್ರೆ ರಷ್ಯಾ ಎಂಟರ್ ಆಗ್ಬೇಕು, ಚೈನಾ ಎಂಟರ್ ಆಗ್ಬೇಕು. ಇವರಿಬ್ರು ಎಂಟರ್ ಆಗೋದು ನನಗೆ ಕಾಣ್ತಾ ಇಲ್ಲ. ಭಾರತ ಅಂತೂ ವಿ ಆರ್ ಫ್ರೆಂಡ್ಸ್ ಬಿಡಿ, ನಮ್ಗೆ ನಾವು ಮೊದಲೇ ವರ್ಲ್ಡ್ ವಾರ್ ಅಲ್ಲಿ ಇರಲಿಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ ಇಲ್ಲ, ಥರ್ಡ್ ವರ್ಲ್ಡ್ ವಾರ್ ನಮ್ಗೆ ಸಂಬಂಧ ಇಲ್ಲ. ವಿ ಹ್ಯಾವ್ ಎ ವೆರಿ ಬ್ಯೂಟಿಫುಲ್ ಫಾರಿನ್ ಪಾಲಿಸಿ. ನಾವು ನಮ್ಮ ಅಭಿವೃದ್ಧಿ, ನಮ್ಮ ರಕ್ಷಣೆ ಇಷ್ಟಕ್ಕೆ ನಾವು ಇರ್ತೇವೆ. ಸ್ವಲ್ಪ ಸ್ಲೋ ಆಗಿ ವಿಕಾಸವಂತ ಆದ್ರೆ ವಿ ಆರ್ ನಾಟ್ ಇನ್ ಟು ವಾರ್ ಮಾಂಗರಿಂಗ್. ಆತರ ಯಾವುದೇ ಒಂದು ವಿಶ್ವ ಯುದ್ಧದಲ್ಲಿ ನಾವು ಒಂದು ದೇಶವಾಗಿ ಎಂದಿಗೂ ಭಾಗವಹಿಸೋದಿಲ್ಲ.